ನಮಸ್ತೆ ಡಿಯರ್ ಆಸ್ಪಿರೇಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟಿ ಸರ್. ಹಾರ್ಡ್ ವರ್ಕ್ ಮಾಡಿದ್ರೆ ಲಕ್ಕು ಹೆಂಗೆ ಬರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ಅಂದರೆ ಒಬ್ಬ ನಮ್ಮ ಸ್ಟೂಡೆಂಟು PC ಪ್ರಿಪೇರ್ ಆಗ್ತಾ ಇದ್ದ. CRDR ಎಕ್ಸಾಮ್ ಬರೆದಿದ್ದ ಲಾಸ್ಟ್ ಇಯರ್ 2025 ಕಾಲದಾಗ. ಪಾಪ ಅವ್ನು ಸೆಲೆಕ್ಟ್ ಆಗಿರಲಿಲ್ಲ. ಫಿಸಿಕಲ್ ಎಲ್ಲ ಹೊಡೆದ. ಫಿಸಿಕಲ್ 6.14 ಸೆಕೆಂಡ್ಸಲ್ಲಿ ಕ್ಲಿಯರ್ ಮಾಡಿದ್ದ. ಸರ್ 74 ಸಮಥಿಂಗ್ ಏನೋ ಸ್ಕೋರ್ ಮಾಡಿದ್ದೀನಿ, ಚೆನ್ನಾಗಾಗಿದೆ ಅಂತ ಹೇಳಿದ್ದ. ಫಿಸಿಕಲ್ ಕ್ಲಿಯರ್ ಮಾಡಿದ ಸರ್, 1:5 ಬಂದಿದೆ, ಫಿಸಿಕಲ್ ಕ್ಲಿಯರ್ ಆಗಿದೆ ಅಂತ ಹೇಳ್ದ. ತುಂಬ ಖುಷಿ ಆಯ್ತು. ಆಯ್ತು ಬಿಡು, ಸೆಲೆಕ್ಟ್ ಆಗುತ್ತೆ ಅನ್ಕೊಂಡು ಅಂತ ನಿಂತೆ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಫಸ್ಟ್ ಲಿಸ್ಟಲ್ಲಿ ಬರಲಿಲ್ಲ. ಅಯ್ಯೋ ಸರ್, ತುಂಬ ಮಿಸ್ ಆಯಿತು ಸರ್, ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಅವನು. ಸರ್, ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಓದಿದ್ದೆ, ಬಟ್ ಇದಾಗುತ್ತೆ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಪೊಲೀಸ್ ಕಾನ್ಸ್ಟೇಬಲ್ CRDR ತುಂಬ ವರ್ಷ ಎಫರ್ಟ್ ಆಗ್ತಾ ಇದೆ ಅಂತ. ಆಯ್ತು ಬಿಡು, ತಲೆ ಕೆಡ್ಸ್ಕೊಬೇಡ, ನೆಕ್ಸ್ಟ್ ಕಾಲ್ ಫಾರ್ಮ್ ಆಗುತ್ತೆ, ಮತ್ತೆ ಬರೆಯುವಂತೆ ಅಂತ ಹೇಳ್ದೆ. ಹಂಗೆ ಪಾಪ ಇದು ಮಾಡಿದೆ. ಸೆಕೆಂಡ್ ಲಿಸ್ಟ್ ಬಂತು, ಸೆಲೆಕ್ಟ್ ಆಗಲಿಲ್ಲ. ಥರ್ಡ್ ಲಿಸ್ಟ್ ಬಂತು, ಅದರಲ್ಲೂ ಸೆಲೆಕ್ಟ್ ಆಗಲಿಲ್ಲ. ಅವನತ್ತಾಗ ಬಿಟ್ಬಿಟ್ಟಿದ್ದ, ಹೋಲಿ ಬಿಡತ್ತಾಗ ಅಂದ್ಬಿಟ್ಟು ಇನ್ನೇನು ಈಗ ಹೊಸ ನೋಟಿಫಿಕೇಶನ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಹೇಳ್ತಾ ಇದ್ರಲ್ಲ, ಅದು ಪ್ರಿಪೇರ್ ಆಗೋಣ. 8,000 ಪೋಸ್ಟ್ ಇದೆ, ಅದು ಪ್ರಿಪೇರ್ ಆಗೋಣ ಅಂತ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದ. ಅದು ಏನಾಯಿತು, ಅನ್ಫಾರ್ಚುನೇಟ್ ಅವನಿಗೆ ಏನೋ ನೋಟಿಫಿಕೇಶನ್ ಆಗೋಗ್ಬಿಡ್ತು. 2026ರಲ್ಲಿ 3,000 ಪೋಸ್ಟ್ ಏನು ಕಾಲಾಗಿದೆಯಲ್ಲ, ಅದು ನೋಟಿಫಿಕೇಶನ್ ಆಗೋಯ್ತು. ಇನ್ನೇನು ಅಪ್ಲಿಕೇಶನ್ ಹಾಕಬೇಕು, ಅದು ಡೇಟ್ ಅನೌನ್ಸ್ ಮಾಡಿದವ್ರೆ. ಬಟ್ ಅವನಿಗೆ ಮೆಸೇಜ್ ಬಂತು, ಏನಂತ, ನೀವು ಮೆಡಿಕಲ್ಗೆ ಸೆಲೆಕ್ಷನ್ ಆಗಿದ್ದೀರಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು, ಬನ್ನಿ, ನೀವು 5th ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಂತ ಅವನಿಗೆ ಮೆಸೇಜ್ ಕಳಿಸಿದ್ರು. ಅದನ್ನು ಕಳಿಸಿ ನನಗಂತ, ಸರ್ ನೋಡಿ ಸರ್, ಸೆಲೆಕ್ಷನ್ ಆಗಿದೆ CRDR ಅಂತಂದು. ಭಾಳ ಖುಷಿ ಆಯಿತು. ಯಾಕೆಂತಂದರೆ ಹಾರ್ಡ್ ವರ್ಕ್ ಮಾಡಿದವ್ರಿಗೆ ಯಾವತ್ತಿದ್ರೂ ಅವ್ರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನಿಸ್ತು ನನಗೆ. ತುಂಬ ಜನ ಅಂತಿರ್ತಾರೆ, ಅಯ್ಯೋ ಸರ್, ನಾನು ಸೆಲೆಕ್ಷನ್ ಆಗಲಿಲ್ಲ, ನಾನು ಇಲ್ಲಿ ಇದು ಸಕ್ಸಸ್ ಆಗಲಿಲ್ಲ, ಎಷ್ಟೇ ವರ್ಕ್ ಮಾಡಿದ್ರೆ ಇದೆ. ಬಟ್ ನಿನ್ನ ಹಾರ್ಡ್ ವರ್ಕು, ನಿನ್ನ ಎಫರ್ಟು, ಅದು ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿರ್ಬೇಕು. ನಾನು ಮಾಡ್ತಾ ಇದ್ದೀನಿ, ನಾನು ಮಾಡಿರೋದು ಕರೆಕ್ಟ್ ಇದೆ ಅನ್ನೋದು ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಬೇಕು. ಓದ್ಬೇಕಾದ್ರೆ ಅಷ್ಟೇ, ನಿಮ್ಮ ಎಲ್ಲ ಎಫರ್ಟ್ನ ಹಾಕಿ ಓದಿದ್ರೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಬಟ್ ಕೆಲವು ಸತಿ ಆ ಸಕ್ಸಸ್ಸು ಡಿಲೇನೂ ಆಗುತ್ತೆ, ಸ್ವಲ್ಪ ಲಕ್ಕು ಬೇಕಾಗುತ್ತೆ. ನಾನು ಯಾಕೆ ಲಕ್ ಬೇಕಾಗುತ್ತೆ ಅಂತಂದರೆ, 99% ಎಫರ್ಟು, 1% ಲಕ್ ಫೇವರ್ ಆಗಬೇಕು ಅಂತ ಹೇಳ್ತಾರೆ. ಇಲ್ಲಾಂತಂದರೆ ತುಂಬ ಜನ ನೋಡಿದ್ದೀನಿ, ಎಷ್ಟೋ ಜನ 1% ಲಕ್ ಇಲ್ದಲೇ ಎಷ್ಟೋ ಜನ ಎಫರ್ಟ್ ಹಾಕಿದ್ರು ಅವರು ಸಕ್ಸಸ್ ಆಗಿರಲ್ಲ. ಅದರಲ್ಲಿ ಇವ್ರಿಗೆ ಹುಡುಗಂಗೆ ಹೆಂಗೆ ಅನ್ನಿಸ್ತು ಅಂತಂದರೆ, ಹಾರ್ಡ್ ವರ್ಕ್ ಆಗ್ತಾ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾನೆ, ಬಟ್ ಲಕ್ಕು ಫೇವರ್ ಯಾವಾಗ ಮಾಡ್ತು ಅಂದರೆ, ವೆಯ್ಟ್ ಮಾಡಿಸಿ ಲಕ್ಕು ಫೇವರ್ ಮಾಡ್ತು. ಈಗ PC ಹೊಸ್ದಾಗಿ ಅಪ್ಲಿಕೇಶನ್ ಹಾಕೋಕ್ಕೂ ರೆಡಿ ಆಗವನೆ. ಅದೇ ಒಂದು ಖುಷಿ ಮೂಮೆಂಟಲ್ಲಿ ಜಾಬು ಸಿಕ್ಕಿದೆ ನೋಡಿ. ಅದಕ್ಕೆ ಹಾರ್ಡ್ ವರ್ಕ್ ಅನ್ನೋದು ಯಾವತ್ತೂ ಇದೇ ಇರುತ್ತೆ. ಗೊತ್ತಾಗ್ತಿದೆ, ನಿಮ್ಮ ಹಾರ್ಡ್ ವರ್ಕ್ ನೆವರ್ ಫೇಲ್ಸ್ ಅಂತ ಹೇಳ್ತಾರಲ್ಲ, ನೀವು ಕಷ್ಟಪಟ್ಟರೆ ಖಂಡಿತ ಸುಖ ಸಿಕ್ಕೇ ಸಿಗುತ್ತೆ. ಅದು ಒಂದಿಲ್ಲ ಒಂದಿನ ಬರುತ್ತೆ, ಹುಡ್ಕೊಂಡು ಬರುತ್ತೆ. ಆ ಎಫರ್ಟು ನಿಮಗೆ ಜೆನ್ಯೂನ್ ಇರಬೇಕು. ಗೊತ್ತಾಗ್ತಿದೆ, ನೀವು ಜೆನ್ಯೂನ್ ಇಲ್ದಲೇ ಸುಮ್ಮನೆ ಕಾಟಾಚಾರಕ್ಕೆ ಯಾರಿಗೋ ಮೆಚ್ಚೋಕ್ಕೋಸ್ಕರ ನೀವು ಮಾಡಿದ್ರಾಗಲ್ಲ. ಎಫರ್ಟು ಸ್ಟ್ರಾಂಗ್ ಆಗಿರಬೇಕು. ಮತ್ತು ಹೇಳ್ತಾರೆ, ದೇವರು ನಿಮ್ಮ ಮೇಲಿರೋ ದೇವ್ರು ನೋಡ್ತಾ ಇರ್ತಾನೆ, ನಿಮ್ಮ ಪರಿಶ್ರಮನ, ಯಾವ ರೀತಿ ಕಷ್ಟಪಡ್ತಿದ್ದೀರಾ, ನಿಮ್ಮ ಜೆನ್ಯೂನ್ ಇದೆಯಾ, ನೀವು ಲೈಫ್ ನೀವು ಜೆನ್ಯೂನ್ನಾಗಿ ಕಷ್ಟಪಡ್ತಿದ್ದೀರಾ, ಗೊತ್ತಾಗ್ತಿದೆಯಾ ಅನ್ನೋದು ನೋಡಿ ನಿಮ್ಗೆ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಹಾರ್ಡ್ ವರ್ಕು ಬೇಕು, 1% ಲಕ್ಕು ಬೇಕು. ನೀವು ಯಾವಾಗ ಹಾರ್ಡ್ ವರ್ಕ್ ಮಾಡ್ತೀರಾ, ಲಕ್ಕು ಡೆಫಿನೆಟ್ಲಿ ಬರುತ್ತೆ. ಬಟ್ ಆ ಹುಡುಗ ತುಂಬ ಒಬಿಡಿಯೆಂಟಾಗಿ ಫಾಲೋ ಮಾಡ್ದ, ಹೇಳಿದ್ನೆಲ್ಲ ಕೇಳ್ತಾ ಇದ್ದ. ಏನೇನು ಓದಬೇಕು ಅನ್ನೋದನ್ನೆಲ್ಲ ಹೇಳಿದ್ವಿ, ಕರೆಕ್ಟಾಗಿ ಅದನ್ನು ಫಾಲೋ ಮಾಡ್ದ. ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಗೈಡೆನ್ಸ್ನ ಮೆಂಟರ್ಶಿಪ್ ತೊಗೊಂಡಿದ್ದ ಪರ್ಸ್ನಲ್ ಆಗಿ. ಹಾಗಾಗಿ ಸಕ್ಸಸ್ ಆಗಿದ್ದಾನೆ. ಅಂದರೆ ಅವನಿಗೆ ನಾವು ನೇರವಾಗಿ ಗೈಡ್ ಮಾಡಿಲ್ಲ, ಆನ್ಲೈನಲ್ಲಿ ಮೆಸೇಜ್ ಹಾಕ್ದಾಗ ಗೈಡ್ ಮಾಡ್ತಾ ಇದ್ವಿ. ಅವ್ನು ಹೇಳಿದ್ನೇ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಸಕ್ಸಸ್ ಹಿಡ್ದ. ಹಾಗಾಗಿ ತುಂಬ ಜನ ಪ್ರಿಪೇರ್ ಆಗ್ತಿರ್ತೀರ, ಒಬ್ಬ ಕರೆಕ್ಟಾಗಿರೋ ಮೆಂಟರ್ನ ಫಾಲೋ ಮಾಡಿ, ಏನು ಹೇಳ್ತಾರೆ ಅದನ್ನು ಕಲೀರಿ. ನನ್ನೇ ಫಾಲೋ ಮಾಡಿದ್ದ ನಾನು ಯಾವತ್ತೂ ನಾನು ಹೇಳೋದು ಇಲ್ಲ. ನಿಮ್ಗೆ ಯಾರು ಸರಿ ಅನಿಸುತ್ತೆ, ಅವ್ರು ಹೇಳಿದ್ ಸರಿ ಅನಿಸ್ತಿದೆ, ಅವ್ರು ಹೇಳಿದ ದಾರಿನ ಹೋದರೆ ಸಕ್ಸಸ್ ಆಗುತ್ತೆ ಅನಿಸಿದ್ರೆ ಮಾತ್ರ ಹೋಗಿ. ಅದರ್ವೈಸ್ ನಿಮ್ಗೆ ಯಾರು ಸರಿ ಅನಿಸುತ್ತೆ ಅವ್ರನ್ನ ಫಾಲೋ ಮಾಡಿ. ಗೊತ್ತಾಗ್ತಿದೆಯಾ? ಆಮೇಲೆ ನಾನು ಹೇಳ್ತಿದ್ವಾ, ನಿಮ್ಮ ಎಫರ್ಟು ಮೇಲಿರೋ ದೇವ್ರ ಅಥವಾ ಏನೋ ಶಕ್ತಿ ಇರುತ್ತಲ್ಲ, ಆ ಎನರ್ಜಿಗೆ ರೀಚ್ ಆಗಬೇಕು. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಇವೆರಡೂ ನೀವು ಕರೆಕ್ಟಾಗಿ ಮಾಡಿದ್ವಿ ಅಂದರೆ ಸಕ್ಸಸ್ ಡೆಫಿನೆಟ್ಲಿ ನಿಮ್ಮ ಬೆನ್ನಿಂದೆ ಬರುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.